ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ನಾಲೆಜ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ವಿನಯ್ ಸರ್ ಬಂದಿದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಸರ್, ಇಂದಿನ ವಿಡಿಯೋದಲ್ಲಿ ನಾನು ತಂದಿರುವಂಥದ್ದು ಸೈಜಸ್. ನೋಡಿ, ಜನ ಇಂಟೀರಿಯರ್ ಮಾಡ್ಸೋಕೆ ಹೋಗ್ತಾರೆ, ಬಟ್ ಸೈಜ್ ಗೊತ್ತಾಗೋದಿಲ್ಲ. ಕೆಲವೊಂದು ಸತಿ ಕಂಪ್ನಿಗಳು ಕೂಡ ಸರಿಯಾದ ಸೈಜ್ ಕೊಡೋದಕ್ಕೆ ಆಗೋದಿಲ್ಲ, ಅಥವಾ ರೇಟ್ ಜಾಸ್ತಿ ಬಿಡಲಿ ಅಂತ ಹೇಳ್ಬಿಟ್ಟು ದೊಡ್ಡ ಸೈಜೇ ಕೊಡ್ಬೋದು, ನೀವು ಕೊಡ್ತಲ್ವಾ, ಕೊಡಲಿರ್ಬೋದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೇಳುವಂಥದ್ದು, ಒಂದು ಯೂನಿವರ್ಸಲ್ ಆಗಿ ಒಂದು 2 BHK ಮನೆ ಅಥವಾ 3 BHK ಮನೆ 1000 ಸ್ಕ್ವೇರ್ ಫೀಟಲ್ಲಿ ಕಟ್ತಾ ಇದ್ದಾರೆ. ಅಲ್ಲಿ ನೀವು ಇಂಟೀರಿಯರ್ ಮಾಡೋಕ್ಕೆ ಹೋದಾಗ ನಾನು ಕೇಳುವಂಥ ಸೆಕ್ಷನ್ಗಳಿಗೆ ಬೆಸ್ಟ್ ಸೈಜ್ ಹೇಳಿ ಸರ್. ಐಡಿಯಲ್ ಸೈಜಸ್ ಓಕೆ. ಹಾಗೆ ಸ್ವಲ್ಪ ಮಟೀರಿಯಲ್ಗಳನ್ನು ಒಂದು ಹೇಳ್ಬಿಡೋಣ ಸರ್. ಫಸ್ಟ್ ಮನೆ ಎಂಟ್ರಿ ಆಗ್ತಿದ್ದಂಗೆ ಫೈರ್ ಏರಿಯಾ ಸರ್. ಫೈರ್ ಏರಿಯಾಗೆ ಸ್ಟ್ಯಾಂಡರ್ಡ್ ಆಗಿ 3/6 or 3/7 ತಗೋಬೇಡಿ. 3 ಅಂದರೆ ಬಿಡ್ತು 3 ಕನ್ಸೋಲ್ ಏನು ಕನ್ಸೋಲ್ ಕೊಡ್ತೀವಿ, 3 ಅಡಿ ಅಗಲ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಫ್ಲೆಕ್ಸಿಬಲ್ ಪ್ಲೈವುಡಲ್ಲೂ ಮಾಡ್ಬೋದು. ಕರ್ವಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 7 ಫೀಟ್ ನಾನು ಏನು ಹೇಳ್ತೀನಿ, 7 ಫೀಟ್ ಬ್ಯಾಕ್ ಡ್ರಾಪ್ ಏನಿರುತ್ತೆ ವಾಲ್ದು ಹೈಟು 7 ಫೀಟ್ ತೊಗೊಂಡ್ರೆ ಅಲ್ಲಿ ನಿಮಗೆ ಗ್ಲಾಸಸ್ ಹಾಕ್ಬೋದು, ಕ್ರಿಸ್ ಕ್ರಾಸ್ ಮಿರರ್ ಹಾಕೋಬೋದು, ಮತ್ತು 2 ಲೈನ್ ರಾಫ್ಟರ್ಸ್ ರನ್ ಮಾಡ್ಬೋದು. ಈ 7 ಫೀಟ್ ತೊಗೊಬಿಟ್ರೆ ನಿಮ್ಗೆ ಅದ್ಭುತವಾಗಿ ಎದ್ದು ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಚಿಕ್ಕ ತೊಗೋಬೋದು, ನೀವು 3/7 ತೊಗೊಳ್ಳಿ, ತುಂಬ ಹೈಲೈಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಬಾರ್ಡರ್ಸ್ ಎಲ್ಲ ಲೈಟ್ಸ್ ರನ್ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬುದ್ಧ ಫೌಂಟೇನ್ ಎಲ್ಲ, ಬುದ್ಧ ಫೌಂಟೇನು, ಕೃಷ್ಣ, ಗಣೇಶ ಎಲ್ಲ ರೀತಿಯಂಥ ದೇವ್ರ ಐಡಲ್ಸ್ ಇಡ್ಬೋದು. ನಾವು ಬೇರೆ ಏನು ಬೇಕಾದ್ರೂ ನಾವು ಪ್ಲಾನ್ ಮಾಡ್ಬೋದು. ಅದು ನೀವೇ ಮಾಡ್ತೀರಾ? ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಫೌಂಟೇನ್ ಬೇಕು, ಬುದ್ಧ ಬೇಕು, ಫೌಂಟೇನ್ ಬೇಕು, ಲೈಟ್ಸ್ ಬೇಕು, ಕ್ರಿಸ್ ಕ್ರಾಸ್ ಮಿರರ್ ಬೇಕು, ಮತ್ತು ಲೈಟ್ಸ್ ರನ್ ಮಾಡಬೇಕು. ಫೈರಲ್ಲಿ ಮಾಡ್ತೀವಿ, ನೀವು ಮಾಡಿಕೊಡ್ತೀರಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು TV ಯೂನಿಟ್. ಫಸ್ಟ್ ಎಂಟ್ರಿ ಆಗ್ತದಂಗೆ TV ಯೂನಿಟ್ ಕಾಣಿಸುತ್ತೆ, ಅದ್ರ ಬಗ್ಗೆ ಹೇಳಿ ಸರ್. ಸೊ TV ಯೂನಿಟ್ ಕೆಲವೊಬ್ಬರು ಟಿವಿಗೆ ಅಂತಲೇ ಇವಾಗ ಫ್ಲೋರ್ ಪ್ಲಾನ್ ಮಾಡಬೇಕಾದ್ರೆ ವಾಲ್ ಬಿಡಿಸ್ಬಿಟ್ಟಿರ್ತಾರೆ. ಸೊ ಸಾಕಷ್ಟು ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ಸು ಅದನ್ನು ಮೈಂಡಲ್ಲಿ ಇಟ್ಕೊಂಡು ವಾಲೇ ಕೊಟ್ಬಿಟ್ಟಿರ್ತಾರೆ. ಇಡೀ ವಾಲೇ ಮುಗಿಸ್ಬಿಟ್ಟು ಇದೇ ಅವಾಗ ಏನು ಮಾಡ್ಬೋದು, ನಮಗೆ ವಾಲ್ ಟು ವಾಲ್ ಮಾಡ್ಬಿಡ್ಬೋದು. ಪೂರ್ತಿ ವಾಲ್ ಟು ವಾಲ್ ಏನು ನಿಮಗೆ ಬಿಡ್ತು ಬರುತ್ತೆ ಆ ಕವರ್ ಮಾಡಿ ಫುಲ್ ಸೀಲಿಂಗ್ವರೆಗೂ ಕೊಡ್ಬೋದು ನಿಮಗೆ. ಒಂದು ಇನ್ನೊಂದು ನಿಮಗೆ ರೆಂಟಲ್ ಹೌಸಿಗೆ ನಾವು ತಗೋತೀರ ಅಂತ ಹೇಳಿದ್ರೆ 5 ಫೀಟ್ ಬಿಡ್ತು, 7 ಫೀಟ್ ಹೈಟು, 5/7 5/6 ಸೂಕ್ತ. ನೀವು ಓನ್ ಹೌಸ್ಗೆ ಫುಲ್ಲು ವಾಲ್ ಬೇಡ ನನಗೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 9 ಫೀಟ್ವರೆಗೂ ಹೈಟ್ ತೊಗೋಬೋದು. 7 ಫೀಟ್ ಆರ್ 8 ಫೀಟ್ ಅಗಲ ತೊಗೋಬೋದು. 9/8 ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಹೈಲೈಟ್ ಆಗೋದು ಲಿವಿಂಗ್ ಏರಿಯಲ್ಲಿ TV. ಏನೇನು ಮಾಡ್ಬೋದು ಅದರಲ್ಲಿ? ಸೊ ಅದರಲ್ಲಿ ಬ್ಯಾಕ್ ಪ್ಯಾನಲ್ಲು, ರಾಫ್ಟರ್ ಕಾನ್ಸೆಪ್ಟ್ ಆಲ್ರೆಡಿ ಇದೆ, ಕ್ರಿಸ್ ಕ್ರಾಸ್ ಮಿರರ್ ಇದೆ. ಇವಾಗ ಆಕ್ರಲಿಕಲ್ಲಿ ಬರ್ತಿದೆ ನಿಮಗೆ. ಗೋಲ್ಡನ್ ಪಟ್ಟಿ ರನ್ ಮಾಡ್ತಾರೆ. ಡ್ರಾವರ್ಸ್ ಬರುತ್ತೆ, ಡ್ರಾವರ್ಸ್ ಅಲ್ಲಿ ಕೆಳಗಡೆ ಪ್ರೊಫೈಲ್ ಡ್ರಾವರ್ಸ್ ಬರುತ್ತೆ, ಮತ್ತು ಸೈಡ್ ಡ್ರಾವರ್ಸ್ ಬರುತ್ತೆ ನಿಮಗೆ. ಅದು ಬಂದು ಪ್ರೊಫೈಲ್ ಬರುತ್ತೆ ಟಾಯ್ಲೆಟ್. ಸೊ 2 ಟಾಯ್ಲೆಟ್ ಕೊಡ್ಬೋದು, ಇಲ್ಲ ಸಿಂಗಲ್ L ಶೇಪಲ್ ಟಾಯ್ಲೆಟ್ ರನ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಅಂತ ಡಿಸೈನ್ 3D ಪ್ಯಾನಲ್ಸ್ ಬಂದಿದೆ, ಅದನ್ನೆಲ್ಲ ಹಾಕ್ಬಿಟ್ಟು ಇನ್ಕಾರ್ಪೊರೇಟ್ ಮಾಡಿ ಮಾಡ್ಕೊಡ್ಬೋದು. ಅದು ಬೇಸ್ಡ್ ಆನ್ ಡಿಸೈನ್ಸ್. ಓಕೆ. ಆಮೇಲೆ ಕೆಳಗಡೆ ಡ್ರಾವರ್ಸ್ ಇರುತ್ತಲ್ಲ, ಅದಕ್ಕೆ ಲೆಗ್ಸ್ ಕೊಟ್ಟರೆ ಒಳ್ಳೇದು, ಕೊಡದಿದ್ರೆ ಒಳ್ಳೇದು? ಸರ್, ವಿತೌಟ್ ಲೆಗ್ಸ್ ಮಾಡಿದ್ರೆ ಒಳ್ಳೇದು. ಫ್ಲೋಟಿಂಗ್ ಇರೋಷ್ಟು ನಿಮಗೆ ನೆಲದಿಂದ ಅದನ್ನು ಕೆಳಗಡೆ ಆಕ್ಸೆಸ್ ಮಾಡಿ ವಾಶ್ ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ, ಕ್ಲೀನಾಗಿರುತ್ತೆ. ಲೆಗ್ಸ್ ಬೇಕೇ ಬೇಕು ಅಂತ ಹೇಳಿದ್ರೆ ನಿಮಗೆ ಕೋನ್ ಲೆಗ್ಸ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ PVD ಕೋಟೆಡ್ ಮೆಟೀರಿಯಲ್ಸ್, ರಿಚ್ ಆಗಿ ಕಾಣಿಸುತ್ತೆ. ಕೋನ್ ಲೆಗ್ಸ್ ಅದು ವೀಕ್ಷಕರಿಗೆ ತೋರಿಸ್ಬಿಡೋಣ. ಅದರಲ್ಲಿ ಗೋಲ್ಡು, ರೋಸ್ ಗೋಲ್ಡು, ಬ್ರಾಂಜು, ಬ್ರೌನು, ಸಿಲ್ವರು, ಈ ರೀತಿಯಾದಂಥ ಸಾಕಷ್ಟು ಕಲರ್ ಆಪ್ಷನ್ಸ್ ಬರುತ್ತೆ. ಇದೆಲ್ಲ ಕೋಟೆಡ್ PVD ಮೆಟೀರಿಯಲ್ಸ್, ಎಲಿಗೆಂಟಾಗಿ ಕಾಣಿಸುತ್ತೆ. ಬೇಕೇ ಬೇಕು ಅಂದರೆ 2 ಲೆಗ್ ಅಷ್ಟೇ, 2 ಆ ಕಾರ್ನಲ್ ಒಂದು, ಈ ಕಾರ್ನಲ್ ಒಂದು ಸಾಕಂತೀರ. ಸಿಂಬಾಲಿಕ್ ಆಗಿ ತೋರ್ಸೋಕ್ಕಷ್ಟೇ. ಅದ್ಮೇಲೆ ಪ್ರೆಷರಲ್ಲಿ ಹಾಕೋಕೆ ಹೋಗ್ಬೇಡಿ, ಸಿಂಬಾಲಿಕ್ ಆಗಿ ಒಂದು ಲೆಗ್ ಇದೆ ಅಂತ ತೋರ್ಸೋಕ್ಕೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಫ್ಲೋಟಿಂಗ್ ಮಾಡಿಸ್ಕೊಂಡ್ರೆ ಸೂಕ್ತ, ಚೆನ್ನಾಗಿ ಕೆಳಗಡೆ ಕ್ಲೀನಾಗಿ ಆಕ್ಸೆಸ್ ಮಾಡಿ ವಾಶ್ ಮಾಡ್ಕೋಬೋದು. ಸೂಪರ್. ಸೊ ನೆಕ್ಸ್ಟ್ ಬರೋದು ಇಂಡಿವಿಜುವಲ್ ಪೂಜಾ ಯೂನಿಟ್. ಅಂದರೆ ಹೊಸದಾಗಿ ನೀವೇ ಕ್ರಿಯೇಟ್ ಮಾಡ್ತೀರಲ್ಲ, ಇಂಟೀರಿಯರಲ್ಲೇ ಮಾಡೋದು, ಸಿವಿಲಲ್ಲ, ಯಾವ ಸೈಜ್ ಬೆಸ್ಟ್? 4/7 4/7 ಯಾಕಂದರೆ ಇಬ್ಬರು ನಿಂತ್ಕೊಂಡು ಪೂಜೆ ಮಾಡೋಕ್ಕೆ ಆ 4 ಅಡಿ ಅಗಲ ಇರಬೇಕು. 4 ಇಲ್ಲ 5 ಅಡಿ ಹೋದ ಅಗಲ ಇದ್ದೆ, ಮೇಲ್ಗಡೆ ಹೈಟು 7, 7.5, 8ವರೆಗೂ ಇರಬೇಕು. ಸೊ ಡೆಪ್ತ್ ನಿಮಗೆ ಒಂದು 4 ಅಡಿ, 3.5 ಅಡಿ, 4 ಅಡಿ ಇರಬೇಕು. 4/4/7 ಡೆಪ್ತ್ ಬಂದು 3.5, 4 ಇದ್ರೂ ನಿಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಬ್ರು ಕೂತ್ಕೊಂಡು ಪೂಜೆ ಮಾಡ್ತಾರೆ. ಸೊ ಡೆಪ್ತ್ ಕಮ್ಮಿ ಆಗ್ಬಿಟ್ರೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. 3.5, 4 ಫೀಟ್ ಇತ್ತು ಅಂದರೆ ಕ್ಲೀನಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇದು ಮಾಡಬೇಕಾದ್ರೆ ಯಾವ ಮೆಟೀರಿಯಲ್ ನಾನು ಸಜೆಸ್ಟ್ ಮಾಡಿ? ಸರ್, ಇದು ಮಾಡಬೇಕಂದ್ರೆ ಟೀಕ್ ವುಡ್ಡಲ್ಲೂ ಮಾಡ್ಬೋದು. ಕೆಲವೊಬ್ರು ಮೊನ್ನೆ ನಾನು ಸಕಲೇಶ್ಪುರದಲ್ಲಿ ಮಾಡಿಸಿದ್ವಿ, ನಿಮಗೆ ಹಲಸಿನ ಮರದಲ್ಲಿ ಮಾಡಿಸಿದ್ದಾರೆ. ಜಾಕ್ ಫ್ರೂಟ್ ಅಲ್ಲ, ಅದನ್ನ ನೆಕ್ಸ್ಟ್ ನಾವು ವಿಡಿಯೋ ಮಾಡಿದಾಗ ಚೆನ್ನಾಗಿ ಬಂದಿದೆ. ಅದಕ್ಕೇನು ಮಾಡಿದ್ದಾರೆ, ಪಿಲ್ಲರ್ಸು, ಸ್ಟ್ರಕ್ಚರು, ಮಂಟಪ, ಇದನ್ನೆಲ್ಲ ಏನು ಮಾಡಿದ್ದಾರೆ, ನಿಮ್ಮ ಸಾಲಿಡ್ ವುಡ್ ಜಾಕ್ ಫ್ರೂಟಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ಸೈಡ್ ಕವರ್ ಮಾಡೋದಕ್ಕೆ ನಿಮಗೆ ಟಫನ್ ಗ್ಲಾಸ್ ಮಾಡ್ಕೊಬಿಡಿ. ಟಫನ್ ಗ್ಲಾಸ್ ಮಾಡ್ಕೊಂಡು ಫ್ರಂಟ್ ಶಟರ್ಸ್ ಡೋರ್ ಏನಿದೆ ಅದನ್ನು ಟಫನಲ್ಲಿ ಮಾಡ್ಕೊಬಿಡಿ. ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಬಂದಿದೆ. ಓಕೆ. ಸೊ ನೆಕ್ಸ್ಟ್ ಬರ್ತಾ ಇರೋದು ಕಿಚನ್. ಸೊ ಒಂದು 2 BHK ಮನೆಯಲ್ಲಿ ಕಿಚನ್ ಏನು ಸೈಜಲ್ಲಿ ಇರಬೇಕು? ಸೊ ಕಿಚನ್ ಅವರು ಸೈಟ್ ಮೇಲೆ ಹೋಗುತ್ತೆ. ಹಾಫ್ ಸೈಟಲ್ಲಿ ಅಂದರೆ ಕಮ್ಮಿ ಸಿಗುತ್ತೆ ನಿಮಗೆ, ಫುಲ್ ಸೈಟಲ್ಲಿ ಅಂದರೆ ನಿಮಗೆ ಜಾಸ್ತಿ ಸಿಗುತ್ತೆ. 10/10 ಜಾಗ ಇದೆ. 10/10 ಜಾಗದಲ್ಲಿ ನಿಮಗೆ ಆಲ್ಮೋಸ್ಟ್ 8 ಅಡಿ ಇದ್ದರೆ ಲೆಂತು, 8/6
8x7 ಈ ರೀತಿ ಇದ್ರೆ ನಿಮಗೆ ಒಂದು ಚೆನ್ನಾಗಿ ಒಂದು ಕಡೆ 8 ಒಂದು ಕಡೆ 7 ಇದ್ರೆ ನಿಮಗೆ ಸೈಡ್ ಡೈಮೆನ್ಷನ್ ಹೋಗುತ್ತೆ. ಜಾಗ ಜಾಸ್ತಿ ಇದ್ರೆ ಜಾಸ್ತಿ ತೊಗೊಂಡಷ್ಟು ಸೂಕ್ತ ನಿಮಗೆ. ಅಲ್ಲೇ ಡೈನಿಂಗು ಮಾಡ್ಕೋಬೋದು. ಏನೇನು ಹಾಕ್ಬೋದು ನಾವು ಸರ್? ಅದು ಬೇಸ್ ಯೂನಿಟ್ ಬರುತ್ತೆ. ಓಕೆ, ಬೇಸ್ ಯೂನಿಟ್ ಆದಮೇಲೆ ವಾಲ್ ಯೂನಿಟ್ಸ್, ಶೋಲ್ಡರ್ ಲೆವೆಲ್ಗೆ ಆಕ್ಸೆಸ್. ವಾಲ್ ಯೂನಿಟ್ಸಲ್ಲಿ ಏನೇನು ಬರಬೇಕು? ವಾಲ್ ಯೂನಿಟ್ಸಲ್ಲಿ ನಿಮಗೆ ಅಲ್ಲಿ ವಾಲ್ ಯೂನಿಟ್ಸಲ್ಲಿ ಫಸ್ಟ್ ಕೆಳಗಡೆ ಸ್ಪೈಸರ್ ಹಾಕಿ ರನ್ ಮಾಡ್ತೀವಿ. ಸ್ಪೈಸರ್ ಚಿಕ್ಕ ಚಿಕ್ಕ ಡಬ್ಬಿಗಳಿಗೂ ಅದ್ರ ಮೇಲೆ ನಿಮಗೆ ಪ್ರೊಫೈಲ್ ಬರುತ್ತೆ. ಪ್ರೊಫೈಲ್ ಶಟರ್ಸ್ ಲೈಟಿಂಗ್ಸ್ ಮಾಡ್ಕೊತಾರೆ ಇವಾಗ. ಅದರೊಳಗಡೆ ನಿಮಗೆ ಸ್ಟೋರೇಜ್ ಬರುತ್ತೆ. ಪ್ರೊಫೈಲ್ ಅಥವಾ ಸಾಲಿಡ್ ಅಂದರೆ ಪ್ಲೈವುಡ್ ಡೋರ್ಸ್. ಆದಮೇಲೆ ಲಾಫ್ಟ್ ಬರುತ್ತೆ. ಲಾಫ್ಟಲ್ಲಿ ನಿಮಗೆ ಯೂಸ್ ಮಾಡೋದಂಥ ದೊಡ್ಡ ದೊಡ್ಡ ಪಾತ್ರೆಗಳು ಅದನ್ನೆಲ್ಲ ಲಾಫ್ಟಲ್ಲಿ ಹಾಕೊಬಿಡ್ತಾರೆ. ಲಾಫ್ಟ್ ಸೈಜ್ ಏನಿದೆ ಬೆಸ್ಟ್ ಅಂತೀರಾ ಸರ್? ಎಲ್ಲ 2 ಅಡಿ ಇಲ್ಲ 2.5 ಇಲ್ಲ 2.75 2.5 ಅವ್ರಿಗೆ ಇರ್ಬೋದು. ಕೆಲವೊಂದು ಕಡೆ 3 ಅಡಿನೂ ಇರುತ್ತೆ. 3 ಅಡಿ ಅಂದರೆ ಸ್ವಲ್ಪ ಡಮ್ಮಿ ಬಂದ್ಬಿಡುತ್ತೆ ನಿಮಗೆ. ಸೊ 2.75 2.5 ಸೂಕ್ತ. ಓಕೆ, ಕೆಳಗಡೆ ಕಿಚನ್ ಕ್ಯಾಬಿನೆಟಲ್ಲಿ ಯಾವುದು ಬೆಸ್ಟ್ ಯಾವುದು ವರ್ಸ್ಟ್? ಬೇಡ ಅಂತ ಹೇಳಿದ್ರೆ ಸರ್, ಇವಾಗ ಅಂಡರ್ ಮೌಂಟು ಅಂತ ತಗೋತಿದ್ದೆ. ಅಂಡರ್ ಮೌಂಟ್ ಸಿಂಕ್ ವಾಟರ್ ಪ್ಯೂರಿಫೈರ್ ಏನು ಕ್ಯಾಚ್ ಅಂತ ಹೇಳಿದ್ರೆ, ವೀಕ್ಷಕರಿಗೆ ನಾವು ಇದ್ರ ಟ್ಯಾಪಲ್ಲೇ ನೀರು ಬಂದ್ಬಿಡುತ್ತೆ ಅಂತ. ಸೊ ಟ್ಯಾಪಲ್ಲಿ ನೀರು ಬರೋದು ಒಂದೇ ಅದಕ್ಕೊಂದು ನಿಮ್ಗೆ ಅಡ್ವಾಂಟೇಜ್. ಅದ್ರಲ್ಲಿ ಫೋರ್ಸ್ ಇಲ್ಲ, ಫೋರ್ಸ್ ಬರಲ್ಲ. ಆ ಫೋರ್ಸ್ ಬೇಕಂದ್ರೆ ನಿಮ್ಗೆ ಅಡಿಷನಲ್ ಮೋಟರ್ ಹಾಕೋಬೇಕು. ಆಮೇಲೆ ಮೇಂಟೆನೆನ್ಸ್ ಬಂತು ಅಂತ ಹೇಳಿದ್ರೆ, ನೀರು ಲೀಕ್ ಆಯಿತು ಅಂದರೆ ಕೆಳಗಡೆ ಬಾಕ್ಸಿಂಗ್ ನಾವು ಮಾಡ್ಕೊಟ್ಟಿರ್ತೀವಲ್ಲ, ಕಂಟಿನ್ಯೂಸ್ ಆಗಿ ನೀರಲ್ಲಿ ಬೀಳ್ತಾ ಇರುತ್ತೆ, ಬಾಕ್ಸ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಗೆ ಏನು ಮಾಡ್ತೀರಾ, ವಾಲ್ ಮೌಂಟೆಡ್ RO ತಗೊಳ್ಳಿ. ಸೊ ಫೋರ್ಸ್ ಚೆನ್ನಾಗಿ ಬರುತ್ತೆ ನಿಮಗೆ. ಮೇಂಟೆನೆನ್ಸ್ ಬಂತು ಅಂದರೆ ಮೇಂಟೆನೆನ್ಸ್ ಮಾಡೋ ಕ್ಲೀನಾಗಿ ಬಂದು ವಾಲಲ್ಲಿ ಕೈ ಹಾಕಿ ಮೇಂಟೆನೆನ್ಸ್ ಮಾಡಿ ಕ್ಲೀನ್ ಮಾಡ್ಬೋದು. ಬಾಕ್ಸಿಂಗ್ ಅನ್ನೆಸೆಸರಿ ಅಂತೀರಾ? ಅನ್ನೆಸೆಸರಿ ಅನ್ಕೊಂತೀವಿ ಅದು. ಸೊ ಈಗ ನೀರು ಮೇಲ್ಗಡೆ ಬರ್ತಿದೆ, ಕೆಳಗಡೆ ನೀವು ಸಂಪಿಂದ ತೊಗೊಂಡ್ರೆ ನಿಮ್ಗೆ ಏನೊಂದು ಅಡಿಷನಲ್ ಪೈಪ್ ಬರುತ್ತೆ, ಅದರಿಂದ ನೀರು ಬರುತ್ತೆ ಒಂದು ಉದ್ದೇಶ ಬಿಟ್ಬಿಟ್ಟು ಬೇರೆ ಏನು ಅದರಲ್ಲಿ ನಿಮ್ಗೆ ಸ್ಪೆಷಲ್ ಏನಿಲ್ಲ. ಸುಮ್ಮನೆ ಅನ್ನೆಸೆಸರಿ ಮೇಂಟೆನೆನ್ಸ್ ಬಂದರೆ ಅದೆಲ್ಲ ಬರೋವರೆಗೂ ಲೀಕ್ ಆಗ್ತಾನೆ ಇರುತ್ತೆ. ಆ ನೀರು ಏನಾಗುತ್ತೆ ನಿಮ್ಗೆ ಅಲ್ಲೇ ಟ್ರಿಪ್ ಆಗುತ್ತೆ. ಸೂಪರ್. ಅಷ್ಟೊತ್ತಲ್ಲಿ ಬೋರ್ಡಿಗೆ ಇಳಿದ್ಬಿಟ್ರೆ ಹೋಯ್ತಲ್ಲ. ಸೂಪರ್ ಸರ್. ನೆಕ್ಸ್ಟ್ ಬರೋದು ಇದು ಕ್ರಾಕರಿ ಯೂನಿಟ್. ಯಾವುದು ಬೆಸ್ಟ್? ಕ್ರಾಕರಿ ಸೈಜ್ ನಿಮಗೆ 4x7 ಸರ್. 4x6 4x7 4x7 ಎರಡು ಆಪ್ಷನ್ಸ್ ಇದೆ. ಏನೇನು ಹಾಕ್ಬೋದು? ಇಂಟಿಗ್ರೇಷನ್ ಮಾಡ್ಬೋದು ಅದರಲ್ಲಿ. ಸೊ ಅದರಲ್ಲೂ ನಿಮಗೆ ಬೇಸಲ್ಲಿ ಸ್ಟೋರೇಜ್ ಸಿಗುತ್ತೆ. ಡಿಸೈನ್ ಎಲಿಮೆಂಟ್ಗೆ ತಿರ್ಗಾ ರಾಫ್ಟರ್ಸ್ ಹಾಕೋದು, ಕ್ರಿಸ್ ಕ್ರಾಸ್ ಮಿರರ್ಸ್ ಹಾಕೋಬೋದು ಮಧ್ಯದಲ್ಲಿ. ಅದಾದ್ಮೇಲೆ ವಾಲ್ ಯೂನಿಟ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಮಿನಿ ಬಾರ್ ಕೌಂಟರ್ ಮಾಡಬೇಕು ಅಂದ್ರೆ ಬಾರ್ ಕೌಂಟರ್ ಮಾಡ್ಬೋದು. ಅದರಲ್ಲೇ ಬಾರ್ ಕೌಂಟರ್ ಮಾಡಿ ಪ್ರೊಫೈಲ್ ಹಾಕ್ಬಿಟ್ಟು ನಿಮಗೆ ಬಾರ್ ಕೌಂಟರ್ ಥರ ಬಾರ್ದು ಗ್ಲಾಸಸ್ ಎಲ್ಲ ಇಟ್ಟು ಒಂದು ಮಿನಿ ಬಾರ್ ಕೌಂಟರ್ ಥರನೂ ಮಾಡ್ಬೋದು. 4x7 ಕಿಚನ್ ಹತ್ರನೇ ಇರೋದ್ರಿಂದ ಪ್ಯಾಂಟ್ರಿ ಹೇಳ್ಬಿಡಿ. ಪ್ಯಾಂಟ್ರಿ ಏನು ಸೈಜ್ ಕೊಡ್ತೀವಿ? ಪ್ಯಾಂಟ್ರಿ ಬಂದ್ಬಿಟ್ಟು ನಿಮ್ಗೆ 2 ಅಡಿ 1.5 2 ಅಡಿ ಅಗಲ ಬರಬೇಕು. ಉದ್ದ ಬಂದ್ಬಿಟ್ಟು ಒಂದು ಮಿನಿಮಮ್ 7 ಫೀಟ್ ಇರ್ಬೇಕು. 7 ಬೇಕೇ ಬೇಕು. 7 ಉದ್ದ ಇರಲಿ. 2 ಬೇಕು. ತುಂಬಾ ಜನ ಪ್ಯಾಂಟ್ರಿ ಡಬಲ್ ಡೋರ್ ಮಾಡ್ತಾ ಇದ್ದಾರೆ ಇವಾಗ. ಅದು 3 ಫೀಟ್ ತಗೋ. ನಿಮಗೆ ಸ್ಟೋರೇಜ್ ಬೇಕು ಅಂದ್ರೆ ತಗೊಳ್ಳಿ. ಬಿಕಾಸ್ ಲೇಡೀಸ್ಗೆ ಕಿಚನಲ್ಲಿ ಸ್ಟೋರೇಜ್ನ ಅವಶ್ಯಕತೆ ಬಹಳ ಇರುತ್ತೆ. ಸೊ ಅವ್ರು ಇದೆಲ್ಲ ಕೇಳಿ ನಮ್ಮ ಪ್ಯಾಂಟ್ರಿ ಕೇಳ್ತಿದಾರೆ ಅಂದ್ರೆ ಪಾಪ ಅಷ್ಟು ಐಟಮ್ಸ್ ಇರುತ್ತೆ ಅವ್ರ ಹತ್ರ. ನಾವು ಅರ್ಥ ಮಾಡ್ಕೊಂಡಿರೇ ಅವ್ರಿಗೆ ನೀವು ತಗೋಬೇಡಿ, ಜಾಗ ಇಲ್ಲ ಮನೆಯಿಂದ ಹಸ್ಬೆಂಡ್ ಕಡೆಯಿಂದ ಯಾಕೆ ಸುಮ್ಮನೆ ಅಡಿಷನಲ್ ಅಂತ ಅವ್ರದ್ದು ಕಿರಿಕಿರಿ ಆಗೇ ಆಗುತ್ತೆ. ಬಟ್ ಅವ್ರೇನೋ ತಗೊಂತಿದ್ದಾರೆ ಇಲ್ಲ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅದು ರಿಕ್ವೈರ್ಮೆಂಟ್ ಇರುತ್ತೆ, ಬೇಕಾಗುತ್ತೆ. ಅವ್ರಿಗೆ ಅಷ್ಟು ಐಟಮ್ ಇರುತ್ತೆ, ಅದು 100% ಯೂಸ್ ಆಗುತ್ತೆ. ನಿಮ್ಗೆ ಎಲ್ಲ ಐಟಮ್ಸ್ ಒಳಗಡೆ ಲಾಕ್ ಮಾಡಿ ಕವರ್ ಆಗಿಬಿಟ್ರೆ ತೆಗೆದ್ರೆ ಈಸಿಯಾಗಿ ಜೋಡಿಸಿರ್ತಾರೆ. ನಿಮ್ಗೆ ಎತ್ತೆ ಆಕ್ಸೆಸ್ ಮಾಡೋದಕ್ಕೂ ಆರ್ಗನೈಸ್ ಮಾಡೋದಕ್ಕೂ ಭಾಳ ಈಸಿ ಆಗುತ್ತೆ. ಪ್ಯಾಂಟ್ರಿ ನಿಮಗೆ ಜಾಗ ಇದ್ರೆ ದಯವಿಟ್ಟು ತಗೊಳ್ಳಿ ಅಂತ ಹೇಳಿ ದಯವಿಟ್ಟು ತಗೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಬರ್ತಂದು ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ನಾವು ಯಾವ ಸೈಜ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ? ಸರ್ ಫಾಲ್ ಸೀಲಿಂಗ್ ಸೈಜ್ ಬರಲ್ಲ ನಿಮಗೆ. ಸೈಜ್ ಅಂದ್ರೆ ನಿಮ್ಗೆ ಏರಿಯಾ ಮೇಲೆ ಹೋಗುತ್ತೆ. ಎಲ್ಲೆಲ್ಲ ಪೆರಿಫೆರಲ್ ಅಂದ್ರೆ ಸೈಡ್, ಪೆರಿಫೆರಲ್ ಅಂದ್ರೆ ಬರೀ ಬಾರ್ಡರ್ ಬರುತ್ತೆ ಸರ್. ಸೆಂಟ್ರಲ್ ಹಾಕೋದು ಡಿಸೈನ್ ಮೇಲೆ ಹೋಗುತ್ತೆ ಸರ್. ಯಾವ ಡಿಸೈನ್ ತಗೊಂತೀರಿ? ಇವಾಗ ಹಾಲ್ ನಿಮ್ದೊಂದು 10x10 ಹಾಲ್ ಇತ್ತು ಅಂತ ಬರೀ ಬಾರ್ಡರ್ ಮಾತ್ರ ರನ್ ಮಾಡ್ತೀನಿ. ಇಲ್ಲ ನಾನು ಬೇರೆ ಪ್ಯಾಟರ್ನ್ ಬೇಕಂದ್ರೆ ಡಿಸೈನ್ ಮೇಲೆ ವೇರಿ ಆಗುತ್ತೆ ಸೈಜ್. ಎಕ್ಸಾಕ್ಟ್ ಆಗಿ ಇಷ್ಟೇ ಸೈಜಿಗೆ ಮಾಡಿಸಿ ಅಂತ ಹೇಳಕ್ ಬರಲ್ಲ. ನೀವು ಯಾವ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಸೊ ಅದರಲ್ಲಿ ಡಿಸೈನ್ ಮೇಲೆ ಡಿಪೆಂಡ್. ಎಲ್ಲ ಡಿಸೈನ್ ಮೇಲೆ. ಫಾಲ್ ಸೀಲಿಂಗ್ ಅಂತೂ ಕಂಪ್ಲೀಟ್ ಡಿಸೈನ್ ಮೇಲೆ. ಇಲ್ಲ ನೀವು ಇಷ್ಟೇ ಏರಿಯಾಗಿ ನೀವು ಮಾಡಿಸಿ ಅಂತ ನಾವು ಹೇಳ್ಬೋದು, ಬಟ್ ಆ ಡಿಸೈನ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಓಕೆ ಸರ್, ಎರಡೇ ಆಪ್ಷನ್ ಫಾಲ್ ಸೀಲಿಂಗ್. ಒಂದು ಫುಲ್ ಫಾಲ್ ಸೀಲಿಂಗ್, ಒಂದು ಪೆರಿಫೆರಲ್ ಬಂದು ಫುಲ್ ಬಾರ್ಡರ್ ಬರುತ್ತೆ. 6 ಇಂಚಸ್ ಮಾತ್ರ ಬರುತ್ತೆ. 6 ಇಂಚಸ್ ಮಾತ್ರ ಸೈಡಿಗೆ ಬಂದಾಗ ಅದು ಮಿನಿಮಲ್ ಫಾಲ್ ಸೀಲಿಂಗ್. ಅದೊಂದು ಸಜೆಸ್ಟ್ ಮಾಡ್ಬೋದು. ಅದು ಬಿಟ್ಬಿಟ್ಟಿಲ್ಲ ನಾನು ಫುಲ್ ಫಾಲ್ ಸೀಲಿಂಗು ಡಿಸೈನ್ಸ್ ಕೊಡಿ ಅಂತ ಹೇಳಿದ್ರೆ ಸೈಜ್ ಆವಾಗ ಡಿಸೈನ್ ಮೇಲೆ ವೇರಿ ಆಗುತ್ತೆ, ಡಿಪೆಂಡ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ರೂಮ್ಗೆ ಹೋಗ್ಬಿಡೋಣ. ಇವಾಗ ರೂಮ್ ಚಿಕ್ಕದಾಗಿದೆ. ಚಿಕ್ಕದಂತಲ್ಲ, ಒಂದು 10x12 ರೂಮ್ ಇದೆ ಅಷ್ಟೇ ಇರೋದು. ಇದರಲ್ಲಿ ನಾವು ಬೆಡ್ ಹಾಕಬೇಕು, ವಾರ್ಡ್ರೋಬ್ ಹಾಕಬೇಕು. ಬೆಡ್ ಎಷ್ಟು ಹಾಕ್ಬೇಕು ನಾವು ಫಸ್ಟ್? ಸರ್ ಬೆಡ್ ನಿಮಗೆ ಅಷ್ಟು ಕಮ್ಮಿ ಇದ್ದಾಗ ನಿಮಗೆ 6x6.5 ಬಂದು ಕಿಂಗು. 6x6 ಕಿಂಗು. 6x5.5 ಬಂದ್ಬಿಟ್ಟು ಕ್ವೀನ್. ಓಕೆ ಸರ್, ಇರೋದೇ 10x12. ಅವಾಗ ಯಾವುದು ಹಾಕ್ಬೇಕು ನಾವು? ಸರ್ ಅವಾಗ ಕಸ್ಟಮೈಸ್ ಮಾಡ್ಬೇಕಾಗತ್ತೆ ಸೈಜಸ್. ಕ್ವೀನ್ಕಿನ್ನ ಸ್ವಲ್ಪ ಒಂದು ಅಡಿ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಸೊ ಕ್ವೀನ್ ಸೈಜ್ ಹಾಕಕ್ಕೆ ನಮ್ಮ ಪ್ರಾವಿಷನ್ ಇಲ್ಲ ಅಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಡಬೇಕಾಗುತ್ತೆ. ಸೊ ಬೆಡ್ ಪಕ್ಕದಲ್ಲಿ ನಿಮ್ಗೆ ಒಂದು ಸ್ವಲ್ಪ 1-1.5 ಅಡಿ ಜಾಗ ಆದರೂ ಬೇಕು. ನಿಮ್ಗೆ ಏನಾದರೂ ಸ್ವಿಂಗ್ ವಾರ್ಡ್ರೋಬ್ಸ್ ತೊಗೊಂಡ್ರೆ, ಬಿಕಾಸ್ ಇದು ಡೋರ್ ಸೈಜ್ ಬಂದು 1.5 ಅಡಿ ಬರುತ್ತೆ. ಓಪನ್ ಮಾಡಿದ್ಮೇಲೆ ನೀವು ಕುತ್ಕೊಂಡು ವಾರ್ಡ್ರೋಬ್ಸ್ ಆಕ್ಸೆಸ್ ಮಾಡಬೇಕಲ್ವಾ. ಸೊ ಅವಾಗ ಜಾಗ ಇಲ್ಲ ಅಂತ ಹೇಳಿದ್ರೆ ಕಿಂಗ್ ಅಥವಾ ಕ್ವೀನ್ ಸೈಜ್ಗಿನ್ನ ಕಸ್ಟಮೈಸ್ ಸೈಜ್ ಒಂದು ಮಾಡ್ಕೋಬೇಕಾಗುತ್ತೆ. ಕಸ್ಟಮೈಸ್ ಸೈಜಲ್ಲಿ 1-1.5 ಅಡಿ ಕಮ್ಮಿ ಮಾಡ್ಕೊಂಡು ನೀವು
ಸ್ವಿಂಗ್ ವಾರ್ಡ್ರೋಬ್ ಮಾಡ್ಕೋಬೇಕು. ಇಲ್ಲ ನಮಗೆ ಕಿಂಗ್ ಇಲ್ಲ ಕ್ವೀನ್ ಸೈಜೇ ಬೇಕು ಅಂದರೆ ಕಿಂಗ್ ಕ್ವೀನ್ ಸೈಜ್ ಪ್ಲಾನ್ ಮಾಡ್ಕೊಂಡು ವಾರ್ಡ್ರೋಬ್ ಸ್ಲೈಡಿಂಗ್ ಹೋಗಬೇಕಾಗುತ್ತೆ. ಹಾಗಾದ್ರೆ ವಾರ್ಡ್ರೋಬ್ ಸೈಜು ಹೇಳ್ಬಿಡಿ ನಮಗೆ ಹಾಗೆ. ಸೊ ವಾರ್ಡ್ರೋಬು ನಿಮಗೆ ಒಂದು 7x7 ಮಾಡ್ಕೋಬೋದು. 7x7. ಲಾಫ್ಟ್ ಎಷ್ಟು ತೊಗೊಬೇಕಾಗುತ್ತೆ? ಸೊ ಲಾಫ್ಟ್ ಫುಲ್ ಕವರ್ ಮಾಡ್ತೀವಿ, ಫುಲ್ ವಾಲ್ ಟು ವಾಲ್ ಕವರ್ ಮಾಡ್ತೀವಿ. ಈಗ ಎಷ್ಟು ವಾರ್ಡ್ರೋಬ್ಸ್ ಕೊಟ್ಟಿರ್ತೀವಿ ಅಷ್ಟು ಕವರ್ ಮಾಡೋದು. ಅರ್ಧ ಲಾಫ್ಟ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಈ 30-40 ಸೈಟಲ್ಲಿ ಲೈಕ್ ಡಬಲ್ ಡೋರ್ ವಾರ್ಡ್ರೋಬ್ ಬರುತ್ತಾ, ಟ್ರಿಪಲ್ ಡೋರ್ ವಾರ್ಡ್ರೋಬ್ ಬರುತ್ತಾ ಸರ್? ಅದು ವೀಕ್ಷಕರ ಆಯ್ಕೆ ಮೇಲೆ, ಡಿಸೈನ್ ಆಯ್ಕೆ ಮೇಲೆ. ಡಬಲ್ ಮಾಡ್ಬೋದು, ಟ್ರಿಪಲ್ ಮಾಡ್ಬೋದು, 4 ಡೋರ್ ಕುಣಿಸ್ಬೋದು, ಒಂದು ಸಿಂಗಲ್ ಡೋರ್ ಕುಣಿಸ್ಬಿಟ್ಟು 3 ಡೋರ್ ಕೊಡ್ಬೋದು. ಆ ರೀತಿ ಮಾಡ್ಬೋದು. ಆ ಡಿಸೈನ್ಸ್ ಮೇಲೆ ನಾರ್ಮಲಾಗಿ 1.5 ಅಡಿ ಒಂದು ಡೋರ್ ಬರೋದು ನಿಮಗೆ. 1.5 ಅಡಿ ಒಂದು ಡೋರ್ ಬರುತ್ತೆ ಓಪನ್ ಮಾಡಿದ್ರೆ. ನೀವೇ ನೋಡಿ 3 ಅಡಿ ಆಗುತ್ತೆ. 6 ಅಡಿಗೆ ಏನಾಯ್ತು, 4 ಡೋರ್ ಆಯಿತು. ಹಂಗೆ ನಿಮಗೆ ಕೆಲವೊಬ್ರು ಏನು ಕೇಳ್ತಾರೆ, 3 ಡೋರ್ ಕೊಡಿ, ಇನ್ನೊಂದು ಸಿಂಗಲ್ ಡೋರ್ ಕೊಡಿ ನಮಗೆ ಅಂತ. ಸೊ ಡೋರ್ಸ್ ಆ್ಯಕ್ಚುಲಿ ಡಿಸೈನ್ಸ್ ಮೇಲೆ ಹೋಗುತ್ತೆ. ಓಕೆ ಸರ್, ಇವಾಗ ಸ್ಟಡಿ ಯೂನಿಟ್ ಮಾಡ್ತಾ ಇದೀವಿ ಅಂದರೆ ಎಷ್ಟು ಸೈಜ್ ಇರುತ್ತೆ? ಸೊ ಸ್ಟಡಿ ಯೂನಿಟ್ಟು ಸ್ಟ್ಯಾಂಡರ್ಡ್ ನಿಮ್ಗೊಂದು 3 ಅಡಿ ಅಗಲ ಬರ್ಬೋದು. ಸ್ಟಡಿ ಕನ್ಸೋಲ್ ಏನು ಬರುತ್ತೆ ಕುತ್ಕೊಳಕ್ಕೆ 3 ಅಡಿ ಬಂದ್ಬಿಟ್ಟು ಕೆಳಗಡೆ ಪೆಡೆಸ್ಟಲ್ ಬರುತ್ತೆ, ಒಂದು 2 ಫೀಟಿಗೆ ಪೆಡೆಸ್ಟಲ್ ಬರುತ್ತೆ. ಓಕೆ. ಸೊ ವಾಲ್ ಯೂನಿಟ್ಸ್ ಬಂದ್ಬಿಟ್ಟು ನೀವು 3 ಅಡಿ ಏನು ಕವರ್ ಮಾಡ್ತೀವಿ ಅದು ಪೂರ್ತಿ ಕವರ್ ಮಾಡ್ತೀವಿ. 3.5 ಅಡಿಗೆ ಮೇಲ್ಗಡೆ ಫುಲ್ ವಾಲ್ ಯೂನಿಟ್ ಕೊಡ್ತೀವಿ. 3 ಅಡಿದು ಕಂಫರ್ಟಬಲ್ ಕೂತ್ಕೊಂಡು ಮೇಲ್ಗಡೆ ಲಾಫ್ಟ್ ಬರುತ್ತೆ. ಲಾಫ್ಟ್ ಅಂದರೆ ವಾಲ್ ಯೂನಿಟ್, ಅದು ಫುಲ್ ಕಂಪ್ಲೀಟ್ ವಾಲ್ ಯೂನಿಟ್. ಇದು ಎಷ್ಟು ಕೊಟ್ಟಿರ್ತೀವಿ ನಾವು, ಎಲ್ ಶೇಪಲ್ಲಿ ಕೊಟ್ಟಿರ್ಬೋದು, ಇಲ್ಲ ಒಂದು ಸ್ಟ್ಯಾಂಡರ್ಡ್ ಸ್ಟ್ರೇಟ್ ಶೇಪಲ್ಲಿ ಕೊಟ್ಟಿರ್ಬೋದು 3.5 ಅಲ್ಲಿ, ಅದನ್ನೇ 3.5 ಕವರ್ ಮಾಡ್ತೀವಿ. ಕೆಳಗಡೆ ಪೆಡೆಸ್ಟಲ್ ಒಂದು 2 ಫೀಟಿಗೆ ಬರುತ್ತೆ ನಿಮಗೆ. ಓಕೆ. ಸೊ ಅದರಲ್ಲಿ ಎಂಟೈರ್ ರೂಪ್ವರೆಗೂ ಹೋಗುತ್ತೆ ಇದು. ಯಾವುದ್ರಲ್ಲಿ ಇದು ರೂಫ್ವರೆಗೆ ಹೋಗಲ್ಲ, ಸ್ಟಡಿ ಟೇಬಲ್ ಫಿಕ್ಸ್ ಆಗ್ಬಿಡುತ್ತೆ ನಿಮಗೆ. ಮೇಲ್ಗಡೆ ವಾಲ್ ಯೂನಿಟ್ಸ್ ಇರುತ್ತೆ, ಮೇಲ್ಗಡೆ ರೂಫಲ್ಲಿ ಮಾಡೋ ಏನು ಇರಲ್ಲ ಐಟಮ್. ಸ್ಟಡಿ ಯೂನಿಟ್ ಅಲ್ಲಿ ಜಸ್ಟ್ ವಾಲ್ ಯೂನಿಟ್ ಬರುತ್ತೆ. ರೂಫಲ್ಲಿ ಕೊಟ್ಟು ಏನು ಅದು ಪ್ರಯೋಜನ ಇಲ್ಲ. ಲಾಫ್ಟಲ್ಲಿ ಏನೋ ಬೇಡ ಅಂತೀರಾ? ಲಾಫ್ಟ್ ಅವಶ್ಯಕತೆ ಇಲ್ಲ ಸ್ಟಡಿ ಯೂನಿಟ್. ಓಕೆ. ಸೊ ಬುಕ್ ರ್ಯಾಕ್ ವಿತ್ ಸ್ಟಡಿ ಯೂನಿಟ್ ಅದು ಅವಶ್ಯಕತೆ ಇದೆ. ಬುಕ್ ರ್ಯಾಕ್ ಬಂದ್ಬಿಟ್ಟು 2 ಫೀಟ್ ಚಿಕ್ಕದಾಗಿ ಬೇಕು ಅಂದರೆ ಕಾಂಪ್ಯಾಕ್ಟ್ 2 ಫೀಟ್ ಆಗಲ್ಲ, ಒಂದು 7 ಫೀಟ್ ಉದ್ದ ತಗೊಳ್ಳಿ. ಅದ್ರಲ್ಲಿ ಶೆಲ್ಸ್ ಬರುತ್ತೆ, ಡಿವೈಡ್ ಮಾಡಿ ಶೆಲ್ಸ್ ಕೊಡೋಣ ನಿಮಗೆ. 7 ಫೀಟಲ್ಲಿ ನಿಮಗೆ 3 ಇಲ್ಲ 4 ಕಂಪಾರ್ಟ್ಮೆಂಟ್ ಮಾಡಿಕೊಟ್ರೆ ಚಿಕ್ಕ ಬುಕ್ಸ್ ದೊಡ್ಡ ಬುಕ್ಸ್ ಇಟ್ಕೋಬೋದು. ಇಲ್ಲ ನಮಗೆ ಕಸ್ಟಮೈಸ್ಡ್ ಇದೇ ಕೊಟ್ಬಿಡಿ, ಬುಕ್ ರ್ಯಾಕ್ ಕೊಟ್ಬಿಡಿ ಅಂದರೆ ತುಂಬ ದೊಡ್ಡದಾಗೂ ಮಾಡ್ಬೋದು ಅದನ್ನು. 3 ಫೀಟು 4 ಫೀಟು ಒಬ್ಬರಿಗೆ ಬುಕ್ ರ್ಯಾಕ್ ವಿತ್ ಪಿಯಾನೋ ಕೊಟ್ಟಿದ್ದೀವಿ. ಪಿಯಾನೋ ಸ್ಟ್ಯಾಂಡು ತುಂಬ ದೊಡ್ಡದಿದೆ, ಅದು ಡಿಸೈನ್ಸಲ್ಲಿ ಇದೆ, ಡಿಸೈನ್ಸಲ್ಲಿ ತೋರಿಸೋಣ. ಆ್ಯಕ್ಚುಲಿ 6-7 ಫೀಟ್ವರೆಗೂ ಇದೆ ಅಗಲನೇ. ಉದ್ದ ಬಂದ್ಬಿಟ್ಟು 8 ಫೀಟ್ ಇದೆ ನಿಮಗೆ. ಪಿಯಾನೋ ಕನ್ಸೋಲು ಪ್ಲಸ್ ಬುಕ್ ರ್ಯಾಕ್ ಎರಡು. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬರ್ತಾ ಇರೋದು ವ್ಯಾನಿಟಿ ಅಥವಾ ಈ ಯುಟಿಲಿಟಿ ಆ ಜಾಗಕ್ಕೆ. ವ್ಯಾನಿಟಿ ಬಂದ್ಬಿಟ್ಟು 2x2 ಸ್ಟ್ಯಾಂಡರ್ಡ್ ಸೈಜ್. ಏನು ಕೌಂಟರ್ ಟಾಪ್ ಕೊಟ್ಟಿರ್ತಾರೆ ನಿಮಗೆ ಸಿಂಕಲ್ಲಿ. ಇವಾಗ ಲಿವಿಂಗಲ್ಲಿ ಸಿಂಕ್ ಕೊಟ್ಟಿರ್ತಾರೆ 2, ಅದ್ರ ಕೆಳಗಡೆ 2x2 ಬಾಕ್ಸಿಂಗ್. ಓಕೆನಾ? ಅದ್ರಲ್ಲಿ ನೀವು ಕೊಡ್ತೀರಾ ಸಿಂಕಲ್ಲಿ? ಅದು ನಾವು ಸಿಂಕ್ ಬೇಕು ಅಂದರೆ ಸ್ಕ್ವಾಟ್ಸ್ ನಾವು ಸೆಲೆಕ್ಷನ್ ಕೊಡ್ತೀವಿ, ವೆಂಡರ್ಸ್ ಇದ್ದಾರೆ ಪ್ರೊಕ್ಯೂರ್ ಮಾಡ್ಕೊಡ್ತೀವಿ. ನಿಮಗೆ ಲಿವಿಂಗ್ ಏರಲ್ಲಿ ಸಿಂಕ್ ಬೇಕು ಅಂತ ಹೇಳಿದ್ರೆ ಡಿಸೈನರ್ ಸಿಂಕ್ ತಗೊಳ್ಳಿ, ಡಿಸೈನರ್ ಬೋಲ್ಸ್ ಬರುತ್ತೆ. ಸೊ ಅದು ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಮನೆ ಲುಕ್ ಕಾಲ್ ಮಾಡಿಬಿಡುತ್ತೆ. ನೀವು ಮಾಮೂಲಿ ಸಿಂಕ್ಸ್ ಇಟ್ಕೊಬಿಟ್ರೆ ತುಂಬ ಸೇವೆ ಕಾಣಿಸುತ್ತೆ, ಒಂಥರ ಹೋಟೆಲ್ ಮ್ಯಾಚ್ ಆಗಲಿ ಅಂತೀರಾ ನೀವು. ಮ್ಯಾಚ್ ಆಗೋದಕ್ಕೆ ದಯವಿಟ್ಟು ಡಿಸೈನರ್ ಬೋಲ್ಸ್ ತಗೊಳ್ಳಿ. ನಿಮಗೆ ಬೇಕು ಅಂದ್ರೆ ನಾವೇ ಪ್ರೊಕ್ಯೂರ್ ಮಾಡ್ಕೊತೀವಿ, ಇಲ್ಲ ಈಸಿಯಾಗಿ ಪ್ರೊಕ್ಯೂರ್ ಮಾಡ್ಕೊಂಡು ನಾವೇ ಐಡಿಯಾಸ್ ಕೊಟ್ಬಿಡ್ತೀವಿ. ಅಮೆಝಾನ್ಗೆ ಹೋದ್ರೆ ನಿಮ್ಗೆ ಸಾಕಷ್ಟು ಸಿಕ್ಬಿಡುತ್ತೆ. ಅದನ್ನು ನಾವು ಲಿಂಕ್ ಕಳಿಸ್ತೀವಿ, ಆರ್ಡರ್ ಮಾಡ್ಕೊಳ್ಳಿ. ಅದ್ರ ತಕ್ಕನ ಕೆಳಗಡೆ ಬಾಕ್ಸಿಂಗ್ ಮಾಡ್ಕೊಡ್ತೀವಿ, ಲೈಟಿಂಗ್ ಮಾಡ್ಕೊತೀವಿ, ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಸರ್ ಯುಟಿಲಿಟಿಲಿ ಕಂಪ್ಲೀಟ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟ್ರಕ್ಚರ್ ಎಷ್ಟು ಯಾವ ಥರ ಮಾಡೋದು? ಸರ್ ಯುಟಿಲಿಟಿಗೆ ಅವರು ಕಿಚನ್ ಪಕ್ಕದಲ್ಲೇ ನಾರ್ಮಲ್ ಯುಟಿಲಿಟಿ ಇರುತ್ತೆ. ಅವ್ರು ಎಷ್ಟು ಬಿಡಿಸ್ಕೊಂಡಿರ್ತಾರೆ ಯುಟಿಲಿಟಿ ಸ್ಪೇಸ್ ಅದ್ರ ಮೇಲೆ ಡಿಪೆಂಡ್. ಅಷ್ಟು ಮಾಡಬೇಕು ಅಂತೀರಾ? ಅಷ್ಟರಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಇರುತ್ತೆ. ವಾಷಿಂಗ್ ಮಿಷಿನ್ ಪಕ್ಕದ ಏರಿಯಾಗೆ ಕೆಳಗಡೆ ನಾವು ಇದು ಮಾಡ್ಕೊಡ್ತೀವಿ, ಬಾಕ್ಸಿಂಗ್ ಮಾಡ್ಕೊಡ್ತೀವಿ. ಮತ್ತು ವಾಷಿಂಗ್ ಮಿಷಿನ್ ಇಟ್ಟಿರೋ ಏರಿಯಾ ಮೇಲೆ ವಾಲ್ ಯೂನಿಟ್ಸ್ ಮಾಡ್ಕೊಡ್ತೀವಿ. ಆ ವಾಲ್ ಯೂನಿಟ್ಸ್ ಕೆಳಗಡೆ ಮೇಲ್ಗಡೆ ಮಾಡೋ ಉದ್ದೇಶ ಏನು ಅಂತಂದರೆ ಡಿಟರ್ಜೆಂಟ್ ಪೌಡರು ಮತ್ತು ಬೇರೆ ರೀತಿಯಾದಂಥ ವಾಷಿಂಗ್ ಮಿಷಿನ್ ಮೆಟೀರಿಯಲ್ಸ್ಗಳನ್ನ ಅಲ್ಲಿ ಇಡಬೇಕು. ಅದಕ್ಕೊಂದು ಸ್ಟೋರೇಜ್ ಬೇಕೇ ಬೇಕು. ಅದ್ರ ಪಕ್ಕ ನಿಮಗೆ ನಾವು ಒಂದು ಸ್ಟ್ಯಾಂಡರ್ಡಾಗಿ ಜಾನಿಟರ್ ಯೂನಿಟ್ ಅಂತ ಮಾಡ್ತೀವಿ. ಅದನ್ನ ವೀಕ್ಷಕರಿಗೆ ಫೋಟೋಲ್ಲಿ ತೋರಿಸ್ಬೋಣ. ಆ ಜಾನಿಟರ್ ಯೂನಿಟ್ ಬಂದ್ಬಿಟ್ಟು ನಿಮ್ಗೆ 1 ಅಡಿ ಅಗಲ ಬರುತ್ತೆ, ಒಂದು 7 ಫೀಟ್ ಉದ್ದ ಬರುತ್ತೆ. ಅದಕ್ಕೆ ನಿಮಗೆ ಹುಕ್ಸ್ ಹಾಕ್ಕೊಡ್ತೀವಿ ನಾವು. ಆ ಹುಕ್ಸಲ್ಲಿ ಏನು ಮಾಡ್ಬೋದು, ಈ ಮಾಪು ಮತ್ತು ಈ ಪರ್ಕೆ ಅದನ್ನೆಲ್ಲ ನೀವು ಉದ್ದ ಅಲ್ಲೇ ನೇತಾಕ್ಬಿಡ್ಬೋದು. ಅದೊಂದು ಓಪನ್ ಯೂನಿಟ್ ಬರುತ್ತೆ. ಕ್ಲೋಸ್ ತೊಗೊಂಡ್ರೆ ವೆಂಟಿಲೇಟರ್ ಹಾಕ್ಸ್ಕೊಳ್ಳಿ. ಯಾಕಂದರೆ ಅದನ್ನು ಮಾಪು ನಾವು ವೆಟ್ಟಾಗಿರುತ್ತೆ, ಅದು ಡ್ರೈ ಆಗಬೇಕು. ಸಾಕಷ್ಟು ಜನ ಏನು ಮಾಡಿದೆ, ಕ್ಲೋಸ್ ಜಾನಿಟರ್ ಯೂನಿಟ್ ತೊಗೊಂಡ್ಬಿಡ್ತಾರೆ, ಆ ಬಾಕ್ಸ್ ವಾಸನೆ ಹೊಡೆಯುತ್ತೆ. ಕ್ಲೋಸ್ ತೊಗೊಳೋದ್ರೆ ನೀವು ಕೆಳಗಡೆ ಮೇಲ್ಗಡೆ ವೆಂಟಿಲೇಟರ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಓಪನ್ ಆಗಿ ಬಿಟ್ಬಿಡಿ. ನಾವು ಹ್ಯಾಂಗ್ ಮಾಡ್ತಿದ್ದಂಗೆ ಡ್ರೈ ಆಗುತ್ತೆ. ಅದು ಬಂದ್ಬಿಟ್ಟು ಒಂದು ಅಡಿ ಆಗಲ್ಲ, ಒಂದು 7 ಫೀಟ್ ಉದ್ದ ಗೋಡೆಗೆ ನಾವು ವಾಲ್ಮೌಂಟ್ ಮಾಡ್ತೀವಿ. ಅದಕ್ಕೆ ಹುಕ್ಸ್ ಹಾಕಿ ಇದು ಒಳ್ಳೇದಲ್ವ ಸರ್? ಇದು ಒಳ್ಳೆ. ತುಂಬ ಜನರ ಮನೇಲಿ ಸುಮ್ಮನೆ ಹಂಗೆ ಗೋಡೆ ಮೂಲೆಯಲ್ಲಿ ಇಟ್ಬಿಡ್ತೀವಿ, ತುಂಬ ಗಲೀಜಾಗಿ ಕಾಣಿಸುತ್ತೆ. ಡೆಫಿನೆಟ್ಲಿ ಸಾರ್ ಹೇಳಿರುವಂಥದ್ದು ಇಂಟಿಗ್ರೇಷನನ್ನು ಮಾಡ್ಕೋಬೋದು. ಸೊ ಇವೆಲ್ಲವನ್ನು ಕೂಡ ನೀವು ನಿಮ್ಮ 3D ಡಿಸೈನ್ಸ್ ಇರುತ್ತಲ್ಲ ಅವೆಲ್ಲ ಮೆನ್ಷನ್ ಮಾಡಿ ತೋರಿಸ್ಕೊಡ್ತೀವಿ ನಾವು. ಯುಟಿಲಿಟಿಲಿ ಅಷ್ಟೇ ಜಾನಿಟರಿ ಯೂನಿಟ್ ಬೇಕು ಅಂದ್ರೆ ಅದು ಸಪ್ರೇಟಾಗಿ ಅದ್ರದ್ದು ನಾವು ಡ್ರಾಯಿಂಗ್ ಮಾಡಿ ಇಮೇಜಸ್ ಕಳಿಸ್ಕೊಡ್ತೀವಿ. ಅದೊಂದೇ ಅಲ್ಲ ಸರ್, ಇವೆಲ್ಲ ಎವ್ರಿಥಿಂಗ್ ನನಗೆ ಏನೇನು ಎಂಡ್ ಟು ಎಂಡ್ ಸರ್. ಈ ಒಂದು ಇಂಟೀರಿಯರ್ಸ್ ಅಂತ ನಾವು ಪ್ಲಾನ್ ಮಾಡಿಕೊಂಡ್ರೆ ಫಸ್ಟು ಫಾಯರ್ ಶೂ ರ್ಯಾಕಿಂದ ಸ್ಟಾರ್ಟ್ ಆಗುತ್ತೆ.
ಶೂ ರ್ಯಾಕ್ ಎಷ್ಟು ಇರ್ಬೇಕು ಕೇಳಿಲ್ಲ ನಾನು. ಶೂ ರ್ಯಾಕ್ ನಿಮಗೆ ಒಂದು 3 ಫೀಟ್ 4 ಫೀಟ್ ಬರಬೇಕು, ಅಗಲ ಬರಬೇಕು. ಅದ್ರ ಜೊತೆ ಒಂದು ಟಾಲ್ ಯೂನಿಟ್ ಬೇಕಂದ್ರೆ ಒಂದು 5 to 6 ಫೀಟ್ ಉದ್ದ ಬರುತ್ತೆ. ಕೊಡ್ತೀರಾ ಜೊತೆ? ಕೆಳಗಡೆ 2 ಫೀಟ್ ನಿಮಗೆ ಡ್ರಾವರ್ಸ್ ಬರುತ್ತೆ ಸ್ಟೋರೇಜ್. ಅದ್ರ ಮೇಲೆ ನಿಮಗೆ ಸೀಟಿಂಗ್ ಬರುತ್ತೆ, ಕುಷನ್ ಕುತ್ಕೊಂಡು ಶೂ ಹಾಕೋಬಹುದು. ಕೆಳಗಡೆ ಸ್ಟೋರೇಜ್ ಬರುತ್ತೆ ನಿಮಗೆ ಎಲ್ ಶೇಪಲ್ಲಿ ಉದ್ದ ಟಾಲ್ ಯೂನಿಟ್ ಬರುತ್ತೆ. ಎಲ್ಲದಕ್ಕೂ ವೆಂಟಿಲೇಟರ್ಸ್ ಇದೆ, ವೆಂಟಿಲೇಷನ್ ಆಗಬೇಕು, ಶೂ ಸ್ಮೆಲ್ ಬಂದ್ಬಿಡುತ್ತೆ. ಓಕೆ ಓಕೆ. ಸೊ ಈ ರೀತಿನೂ ಪ್ಲಾನ್ ಮಾಡ್ಕೊಳ್ಬೋದು. ಪ್ಲಾನ್ ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬ್ರಿಕ್ ಎಂಪ್ಲಾಯ್ ಅವ್ರ ನಂಬರ್ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ನಾಲೆಜ್ ವಿಡಿಯೋ ಆಗಿರೋದ್ರಿಂದ ನಿಮ್ಗೆ ಇವ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗೋದಿಲ್ಲ. ಪ್ಲೇಲಿಸ್ಟಲ್ಲಿ ಬ್ರಿಕ್ ಎಂಪ್ಲಾಯ್ ಬಗ್ಗೆ ಅನೇಕ ವೀಡಿಯೋಸ್ಗಳಿದೆ. ಇವ್ರು ಮಾಡಿರೋಂಥ ಹೋಮ್ ಟೂರ್ಗಳಿರ್ಬೋದು, ಆಫೀಸ್ ಟೂರ್ ಇರ್ಬೋದು, ಎಲ್ಲವನ್ನ ಮಾಡಿದ್ದೀವಿ ಸರ್ ಜೊತೆಲಿ ಕೂತ್ಕೊಂಡು. ಇದು ನಾಲೆಜ್ ಪರ್ಪಸ್ ಆಗಿರೋದ್ರಿಂದ ಕಂಪ್ಲೀಟ್ ನಾಲೆಜಸ್ಸನ್ನು ಕೊಡ್ತಾ ಇದ್ದೀನಿ. ಸರ್, ನಿಮ್ಮ ವರ್ಕಿಂಗ್ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ವರ್ಕಿಂಗ್ ಸರ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೀವಿ. ಬ್ಯಾಂಗ್ಳೂರ್ ಕೆಲವೊಂದು ಫ್ಲಾಟ್ಸ್ ಮಾಡಿದ್ದೀವಿ. ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಕೆಲಸ ಶುರು ಆಗಿದೆ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ? ಆಲ್ ಓವರ್ ಕರ್ನಾಟಕ ಓಪನ್ ಇದೆ ವೀಕ್ಷಕರೇ, ನಮ್ಮನ್ನ ಅಪ್ರೋಚ್ ಮಾಡ್ಬೋದು ನೀವು. ಆಲ್ ಓವರ್ ಕರ್ನಾಟಕ ನಮ್ಮದು ಸರ್ವಿಸಸ್ ಕೊಡ್ತೀರಾ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇಂಟೀರಿಯರ್ ನಾಲೆಜನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ ವೀಕ್ಷಕರೇ.